ಆತ್ಮೀಯ ಸ್ನೇಹಿತರೆ, ಈ ದಿನ ದಿನಕರ ದೇಸಾಯಿ ಅವರ ಸಾರ್ಥಕ ಪೂರಕ ಪಾಠದ ಪ್ರಶ್ನೋತ್ತರ ನೋಡೋಣ. ಕೃತಿಕಾರರ ಪರಿಚಯ. ಹೆಸರು ದಿನಕರ ದೇಸಾಯಿ. ಕಾಲ ಜನನ 1909, ನಿಧನ 1982. ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಅಲಗೇರಿ ಎಂಬ ಹಳ್ಳಿ. ಕೃತಿಗಳು ಹೂಗೊಂಚಲು, ತರುಣರ ದಸರೆ, ಕಡಲ ಕನ್ನಡ, ದಿನಕರನ ಚೌಪದಿ, ನಾ ಕಂಡ ಪಡುವಣ ಇತ್ಯಾದಿ. ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ? ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಅದು ಹೊಲ ಗದ್ದೆಗಳಲ್ಲಿ ಬೂದಿ ಗೊಬ್ಬರವಾಗಿ ಭತ್ತ ಬೆಳೆದು ಸಾರ್ಥಕತೆಯನ್ನು ಆ ಬೂದಿಯು ಪಡೆಯುತ್ತದೆ. ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ? ಬೂದಿಯನ್ನು ಹೊಳೆಯಲ್ಲಿ ಹರಿಬಿಟ್ಟಾಗ ಅದು ಹೊಳೆಯಲ್ಲಿರುವ ಮೀನುಗಳಿಗೆ ಆಹಾರವಾಗಿ ಆರೋಗ್ಯ ವಂಶಾಭಿವೃದ್ಧಿಯಾಗುತ್ತದೆ. ದೇಹ ಏಕೆ ವ್ಯರ್ಥವಾಗಿದೆ? ಮನುಷ್ಯನ ಸ್ವಾರ್ಥ ಗುಣಗಳಿಂದ ದೇಹ ವ್ಯರ್ಥವಾಗಿದೆ. ಸೇವೆಯ ಹೆಸರಿನಲ್ಲಿ ತನ್ನ ಸ್ವಾರ್ಥ ಸಾಧಿಸಿಕೊಳ್ಳಲು ದೇಹವನ್ನು ವ್ಯರ್ಥ ಕಾರ್ಯಗಳಿಗೆ ಬಳಸಿ ವ್ಯರ್ಥ ಮಾಡಿಕೊಂಡಿದ್ದಾನೆ. ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ? ವಿವರಿಸಿ. ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಅದು ನೀರೊಳಗೆ ಸೇರಿಕೊಂಡು ಕೆಸರಾಗುವುದು. ಆ ಕೆಸರೊಳಗೆ ತಾವರೆಯು ಅರಳುವುದು. ಆ ತಾವರೆಯು ದೇವರಿಗೆ ಬಹಳ ಪ್ರಿಯವಾದ್ದರಿಂದ ಆತನ ಚರಣಗಳಲ್ಲಿ ಅರ್ಪಿತವಾಗುವುದು. ಇದರಿಂದ ಆ ಬೂದಿಯು ಪರೋಕ್ಷ ರೀತಿಯಲ್ಲಿ ಸೇವೆ ಮಾಡುವುದರಿಂದ ಅದರ ಬದುಕು ಧನ್ಯವಾಗುವುದು. ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ? ಸಾರ್ಥಕ ಪದ್ಯದ ಪ್ರತಿಯೊಂದು ಅಂಶಗಳು ಮೆಚ್ಚಲು ಯೋಗ್ಯವಾಗಿವೆ. ಏಕೆಂದರೆ ಸಾರ್ಥಕ ಪದ್ಯದಲ್ಲಿ ಕವಿ ದಿನಕರ ದೇಸಾಯಿಯವರು ಸತ್ತ ಮೇಲೂ ಬೂದಿಯಾಗಿ ತನ್ನ ಬದುಕಿನ ಸಾರ್ಥಕತೆಯನ್ನು ಮನುಷ್ಯನು ಕಂಡುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಅಂಶಗಳು. ಕವಿ ದಿನಕರ ದೇಸಾಯಿಯವರು ತಿಳಿಸುವಂತೆ ಅವರು ಸತ್ತ ಮೇಲೆ ಅವರ ದೇಹದ ಬೂದಿಯನ್ನು ಹೊಲ ಗದ್ದೆಗಳ ಬೆಳೆಗಾಗಿ ಉತ್ತಮ ಪೈರು ಬೆಳೆಯಲು ಗೊಬ್ಬರವಾಗಿ ಸಾರ್ಥಕಗೊಳಿಸುವುದು. ತನ್ನ ಬೂದಿಯನ್ನು ನೀರಿನಲ್ಲಿ ಬಿಟ್ಟರೆ ಆಹಾರವಾಗಿ ತನ್ನ ಜೀವನ ಸಾರ್ಥಕವಾಗುವುದು. ತನ್ನ ಬೂದಿಯನ್ನು ಕೊಳದಲ್ಲಿ ಬಿಡಿ. ಇದರಿಂದ ಆ ಕೊಳದ ನೀರು ಕೆಸರಾಗಿ ಅಲ್ಲಿ ತಾವರೆ ಹುಟ್ಟಿ ಅದು ದೇವರ ಪಾದ ಸೇರಿ ತನ್ನ ಜನ್ಮ ಸಾರ್ಥಕವಾಗುವುದು. ಕೊನೆಗೆ ಅವರು ಜೀವಿಸದಿದ್ದಾಗ ತನ್ನ ದೇಹ ಸಾರ್ಥಕವಾಯಿತೋ ಇಲ್ಲವೋ, ಆದರೆ ಈ ಮೇಲ್ಕಂಡ ರೀತಿ ಮಾಡಿದರೆ ಖಂಡಿತ ತನ್ನ ಜೀವನ ಸಾರ್ಥಕವಾಗುವುದು ಎಂದು ಹೇಳಿದ್ದಾರೆ.